ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಬ್ಯೂಟಿಫುಲ್ ಬೇಬಿ ನೆಟೆಡ್ ಫ್ರಾಕು. ಈ ಒಂದು ಡಿಸೈನಲ್ಲಿ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ತುಂಬ ಚೆನ್ನಾಗಿದೆ, ಬೇಬೀಸ್ಗಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ ಈ ರೀತಿಯಾದಂಥ ಒಂದು ಬೇಬಿ ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋನ್ನ ನೋಡ್ತಾ ಹೋಗೋಣ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಸೊ ಫಸ್ಟಿಗೆ ಇಲ್ಲಿ ವೈಟ್ ನೆಟೆಡ್ ಕ್ಲಾತು ಒಂದಷ್ಟು ತೊಗೊಂಡಿದ್ದೀನಿ, ಒಂದು 1/2 ಮೀಟರ್ ಅಂದ್ಕೊಳ್ಳಿ. ಅದಾದಮೇಲೆ 2 ಮೀಟರಷ್ಟು ಬ್ಲೂ ಕಲರ್ ಲೈನಿಂಗು. ಕ್ಲಾತ್ ಬಂದ್ಬಿಟ್ಟು ಒಂದು 4 ಮೀಟರ್ ಇದೆ ಸ್ನೇಹಿತರೆ. ಓಕೆನಾ. ಫಸ್ಟಿಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಲೈನಿಂಗು ಲೆಂತ್ ಬಂದ್ಬಿಟ್ಟು ಎಷ್ಟಿದೆ, 20 ಇದೆ ಸ್ನೇಹಿತರೆ, 20 ಇದೆ. ಸೊ ನನಗೆ ಬಂದ್ಬಿಟ್ಟು ಒಂದು 24-25 ತೊಗೊಳ್ಳೋಣ. ಯಾಕಂತಂದರೆ ಬೆಳೆಯೋ ಮಕ್ಕಳಿಗೆ ಒಂದು 3-4 ಇಂಚು ಉದ್ದನೇ ಇರಬೇಕು. ಆ್ಯಕ್ಚುಲಿ ಅವಳಿಗೆ ನಮ್ಮ ತೇಜಗೆ ಬಂದ್ಬಿಟ್ಟು 23 ಆದರೆ ಸಾಕು. ಸೊ ನಾನು ಇನ್ನೂ 2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ. ಓಕೆನಾ. 2 ಮೀಟರ್ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಮಧ್ಯಕ್ಕಿರುತ್ತಲ್ವ, ಸೊ ಫುಲ್ಲು ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 2 ಮೀಟರ್ ಫುಲ್ಲೂ 4 ಮೀಟರ್ ಬಿಡುತ್ತಾಗುತ್ತೆ. ಓಕೆನಾ. ಮುಂದಕ್ಕೆ 2 ಮೀಟ್ರು, ಹಿಂದಕ್ಕೆ 2 ಮೀಟ್ರು, ಫ್ರಂಟ್ಗೆ 2, ಬ್ಯಾಕ್ಗೆ 2, ಬಾಟಮ್ಗೆ. ಸೊ ಎರಡೂ ಈ ಥರ ಕಟ್ ಮಾಡಿದ್ದಾದಮೇಲೆ ಸಪ್ರೇಟ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಒರಿಜಿನಲ್ ಕ್ಲಾತು ಸೇಮ್ ಇಷ್ಟೇ ಇದೆ ಅಂದರೆ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಿ ಅದಾದಮೇಲೆ ಈ ರೀತಿಯಾಗಿ ಫಿಲ್ಸ್ ಇಟ್ಕೊಳ್ಳಿ. ಇಲ್ಲ ನಾವು ಕಮ್ಮಿ ಲೈನಿಂಗ್ ಕೊಟ್ಕೊತೀವಿ ಅಂತಂದರೆ ಫಸ್ಟಿಗೆ ಲೈನಿಂಗನ್ನ ಈ ರೀತಿ ಫಿಲ್ಸ್ ಹಿಡಿದು ಆಮೇಲೆ ಒರಿಜಿನಲ್ ಕ್ಲಾತ್ನ ಫಿಲ್ಸ್ ಇಟ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಲೆಂತ್ ಬಂದುಬಿಟ್ಟು 25 ಇಂಚಸ್ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇದು 4 ಮೀಟರ್ ಕ್ಲಾತ್ನ ಫಸ್ಟು ಡಬಲ್ ಫೋಲ್ಡು, ಅದಾದಮೇಲೆ 4 ಫೋಲ್ಡು, ಅದಾದಮೇಲೆ 6 ಫೋಲ್ಡು, 8 ಫೋಲ್ಡು ಈ ಥರ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಮಗೆ ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು. ಸೊ ನಾನು ನೋಡಿ ಇಲ್ಲಿಂದ 25 ಇಂಚಸ್ ಬರೋ ಥರ ನೋಡ್ಕೊಳ್ಳಿ. ಫಸ್ಟು ಎಲ್ಲಿಗೆ 25 ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಮೇಲಿಂದನೇ ತೊಗೊಂಡಿದ್ದೀನಿ 1 to 25 ಎಲ್ಲಿಗೆ ಬರುತ್ತೆ ಅಂತ. ಸೊ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಫುಲ್ಲು ಕಟ್ ಮಾಡ್ಕೊಬಿಡಿ. ಆವಾಗ ಇದು ಕೂಡ ಸೇಮ್ ನಿಮಗೆ ಫ್ರಂಟ್ಗೆ 2 ಮೀಟ್ರು, ಬ್ಯಾಕ್ಗೆ 2 ಮೀಟ್ರ್ ಬರುತ್ತೆ. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಕಟ್ ಮಾಡ್ಕೊಂಡು ಎತ್ತಿಟ್ಟಿದ್ದಾದಮೇಲೆ ಸೊ ಅದು ಬಂದ್ಬಿಟ್ಟು ಮೇಲೆಗೆ ಇದು ಮಾಡ್ಕೊಳ್ಳೋಣ. ಓಕೆನಾ. ಟಾಪ್ಗೆ ಸೊ ಈ ರೀತಿ ಸಿಂಗಲ್ಲು ನೋಡಿ, ಈ ಥರ ನೀವು ಈಗಲೇ ಫೋಲ್ಡ್ ಮಾಡಬೇಡಿ. ಉದ್ದ ಇರುತ್ತಲ್ವ ಅದನ್ನು ಲಾಸ್ಟಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫುಲ್ಲು ಸ್ಟಿಚ್ ಆದಮೇಲೆ ಇನ್ನೇನು ಲಾಸ್ಟ್ ಬಾಟಮ್ ಫೋಲ್ಡ್ ಮಾಡ್ಕೋಬೇಕು. ಆವಾಗ ನಿಮಗೆ ಅದು ಆದಾಗ ಫೋಲ್ಡು ಬಿಚ್ಕೊಂಡ್ರೂ ಕೂಡ ನೀಟಾಗಿರುತ್ತೆ. ಫಸ್ಟೇ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಹಾಕ್ಬಿಟ್ರೆ ಅದನ್ನು ಬಿಚ್ಚಿ ಇದನ್ನು ಬಿಚ್ಚಬೇಕು ಅಂದರೆ ಫಿನಿಶಿಂಗ್ ಎಲ್ಲ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರನೇ. ಓಕೆನಾ. ಈಗ 2 ಮೀಟರ್ನ ಡಿವೈಡ್ ಮಾಡಬೇಕು, ಫ್ರಂಟು ಬ್ಯಾಕ್ಗೆ 2 ಮೀಟರ್ನ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2 ಈಕ್ವಲ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸಪ್ರೇಟು ಅದೇ ಲೈನಿಂಗ್ ಕಮ್ಮಿ ಇದ್ದಾಗ ಅದು ಸಪ್ರೇಟ್, ಇದು ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 2 ಮೀಟರ್ ಅಂದರೆ ವಿಡ್ತ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ದೊಡ್ಡ ಫಿಲ್ಟ್ಸ್ ಇಡ್ಕೋಬೇಕು. ನೋಡಿ ಈ ಥರ ಒಳಗಡೆಗೆ ತಳ್ಳಿ ಫಿಲ್ಟ್ಸ್ ಅನ್ನೋದನ್ನು ಇಡಬೇಕು. ಆವಾಗ ನಿಮಗೆ ಆ ಮೇಲಿಂದ ಕೆಳಗಡೆವರೆಗೂ ಆ ಫಿಲ್ಟ್ಸ್ ಇದೇನಿರುತ್ತೆ ಆ ಒಂದು ನೋಡೋದಕ್ಕೆ ಲುಕ್ ವೈಸು ಆ ಫಿಲ್ಟ್ಸ್ ಅನ್ನೋದು ಹಾಗೇ ಇರುತ್ತೆ. ಆ ರೀತಿಯಾಗಿ ನೀವು ಫಿಲ್ಟ್ಸ್ ಅನ್ನೋದನ್ನು ಇಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇವಾಗ ಮಿಕ್ಕಿರೋಂಥ ಕ್ಲಾತ್ ಏನಿದೆ ಅದರಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಬಿಡ್ತು ಲೆಂತು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನನಗೊಂದು ಸುಮಾರು ಒಂದು 8 ಇಂಚ್ ಆದರೆ ಸಾಕು ಲೆಂತು. ಒಂದು 2 ಇಂಚ್ ಎಕ್ಸ್ಟ್ರಾನೇ ತೊಗೊತಾ ಇದ್ದೀನಿ, ಆಮೇಲೆ ಬೇಕಾದರೆ ಕಟ್ ಮಾಡ್ಕೊಳ್ಳೋಣ ಅಂತ. ಇದರಲ್ಲಿ ನಾವು ಲೈನಿಂಗು ಬೇಡ ಏನು ಬೇಡ, ಯಾಕಂದರೆ ಕ್ಲಾತ್ ಜಾಸ್ತಿ ಇದೆ ಅಲ್ವಾ. ಡಬಲ್ ಫೋಲ್ಡ್ ಬರೋ ಥರ ನೋಡ್ಕೊಳ್ಳಿ. ಯಾವ ರೀತಿ ಅಂದರೆ ನೋಡಿ ಈ ರೀತಿ ಬರಬೇಕು. ಇದು ಒಂದಕ್ಕೆ ಮಾತ್ರ. ಈ ಥರ 2 ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಬಿಡಿ. ಓಕೆನಾ. ಇದ್ರ ಮಧ್ಯೆ ಸ್ಟ್ರಿಪ್ಸ್ನ ಇಟ್ಟು ಮೇಲೆ ನಾವು ಏನು ಇದು ಮಾಡಿರ್ತೀವಿ ಆ ಸ್ಟ್ರಿಪ್ಸ್ನ ಇಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮೇಲೆ. ತುಂಬ ಈಸಿ ಇದು. ಟಾಪ್ ಅಂತೂ ತುಂಬ ಈಸಿ. ನಿಮಗೆ ಫಿನಿಶಿಂಗ್ ಇರಲಿ ಅಂತ ಅಂದ್ಬಿಟ್ಟು ನೋಡಿ ಒಂದು ಸೈಡ್ಗೆ 4 ಕ್ಲಾತ್ ಬರಬೇಕು. ನೋಡ್ತಾ ಇದ್ದೀರಲ್ವ. ಸೇಮ್ ಇದೇ ಥರ 2 ಕಟ್ ಮಾಡ್ಕೊಳ್ಳಿ. ಇನ್ನು ಸ್ಟ್ರಿಪ್ಸ್ ಬಂದುಬಿಟ್ಟು ಒಂದು 8 ಇಂಚ್ ಇರೋ ಥರ ನೋಡ್ಕೊಳ್ಳಿ ಸ್ನೇಹಿತರೆ. ಬಿಡ್ತು ಬಂದುಬಿಟ್ಟು ನನಗೆ ಸುಮಾರು ಒಂದು 12ರಿಂದ 13 13.5 ಆದರೂ ಕೂಡ ಓಕೆ.
ಓಕೆನಾ. ಆ ಬಾಡಿ ಬಿಡ್ತು ಬಂದುಬಿಟ್ಟು 10 ಇಂಚಿದೆ ಅಂದರೆ 20 ಇದೆ. 20ಗೆ ಒಂದು 1.5 ಅಂದರೆ ಎಷ್ಟಾಗುತ್ತೆ? 13 ಆಗುತ್ತೆ ನೋಡಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. ಅಷ್ಟೇ ಸಾಕು. ಯಾಕಂದರೆ ಜಾಸ್ತಿ ಎಕ್ಸ್ಟ್ರಾ ಇದ್ದರೆ ಮಕ್ಳಿಗೆ ಇರಿಟೇಟ್ ಆಗೋ ಥರ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಆ ಕಡೆ 1 ಇಂಚ್, ಈ ಕಡೆ 1 ಇಂಚು. ಇನ್ನು ಸ್ಟ್ರಿಪ್ಸ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ, ಇದನ್ನು ಈ ರೀತಿ ಇದು ಮಾಡಿಕೊಂಡು ಮಧ್ಯಕ್ಕೆ ಎಷ್ಟಿದೆ ನೋಡ್ಕೊಳ್ಳಿ. 10 ಇದೆ, ನಾನು ಆವಾಗಲೇ ಹೇಳ್ದಂಗೆ. ಈಗ 2 ಇಂಚಷ್ಟು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೋಟಲ್ ಲೆಂತ್ ಬಂದುಬಿಟ್ಟು ನಮಗೆ 10 ಇಂಚ್ ಬೇಕು. ಬಟ್ ಮೇಲೆ ಸ್ಟ್ರಿಪ್ಸ್ ಇಡ್ತಾ ಇದ್ದೀವಲ್ವಾ, ಅಂದರೆ ಈ ಪಟ್ಟಿಗಳಿಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಏನು ನಮಗೆ ಜಾಸ್ತಿ ಏನು ಬೇಕಾಗಲ್ಲ. ಇಲ್ಲಿ ನೋಡಿ, ಇವಾಗ ಇದು 8 ಇಂಚ್ ಇರೋ ಥರ ನೋಡ್ಕೊಳ್ರಿ ಲೆಂತು. ಬಿಡ್ತು ಬಂದುಬಿಟ್ಟು ಒಂದು 3 ಇಂಚು ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಇದ್ರೊಳಗಡೆ ಇಟ್ಟು ನೀವು ಮಧ್ಯಕ್ಕೆ ಇಟ್ಟು ಸ್ಟಿಚ್ ಮಾಡಬೇಕು. ನಾನು ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಮಧ್ಯಕ್ಕಿಟ್ಟು ಸ್ಟಿಚ್ ಮಾಡಬೇಕು. ಓಕೆನಾ. ಸ್ಟಿಚ್ ಮಾಡಿಬಿಟ್ಟು ಆ ಫಿಲ್ಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಇದು ಮಾಡಿ ಅಟ್ಯಾಚ್ ಮಾಡಿಕೊಂಡು ಸೈಡು ಎಲ್ಲ ಇದು ಮಾಡಿಕೊಂಡ್ರೆ ನಿಮಗೆ ಫ್ರಾಕ್ ಅನ್ನೋದು ರೆಡಿ ಆಗೋಗುತ್ತೆ. ಇದು ನೋಡಿ, ಈ ರೀತಿ ಫಿಲ್ಟ್ಸನ್ನು ಹಿಡಿದ್ಬಿಟ್ಟು ಒಂದಷ್ಟು ಉದ್ದ, ಇಂತಿಷ್ಟು ಅನ್ನೋದೇನಿಲ್ಲ, ತುಂಬ ಉದ್ದನೂ ಬೇಡ, ತುಂಬ ತುಂಡನೂ ಬೇಡ, ಮೀಡಿಯಮ್ಮಾಗಿ ತೊಗೊಂಡು ಈ ರೀತಿ ಕಟ್ಕೊಂಡು ಓವರ್ಲಾಕ್ ಮಿಷನ್ ಇದ್ದರೆ ಓವರ್ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿರುತ್ತೆ ಫ್ಲವರು. ಸೊ ಇದನ್ನು ಇದ್ರ ಮೇಲೆ ಇನ್ನೊಂದು ಸೇಮ್ ಅದೇ ರೀತಿ ಮಾಡಿಬಿಟ್ಟು ಒಂದು ಫ್ಲವರ್ ಟೈಪ್ ಬರುತ್ತೆ. ಆ ಫ್ಲವರ್ ಟೈಪ್ನ ಇಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಫ್ರಾಕ್ ಅನ್ನೋದು ತುಂಬ ಈಸಿಯಾಗಿ ರೆಡಿ ಆಗೋಗುತ್ತೆ ಸ್ನೇಹಿತರೆ. ಐ ಹೋಪ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿ, ಫಿಲ್ಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ಇದರಲ್ಲಿ ನಾನು ಪಿಂಕಲ್ಲಿ ಒಂದು ಫ್ರಾಕ್ ಹೊಲ್ದಿದ್ದೀನಿ, ಅದಕ್ಕೆ ಸ್ಲೀವ್ಸ್ ಇಟ್ಟಿದ್ದೀನಿ, ಇದಕ್ಕೆ ಸ್ಲೀವ್ಸ್ ಇಟ್ಟಿಲ್ಲ ಅಷ್ಟೇ. ನೋಡಿ, ಕೆಳಗಡೆ ಲಾಸ್ಟಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಫಿಲ್ಟ್ಸ್ ಅನ್ನೋದು ನೋಡಿ ಎಷ್ಟು ನೀಟಾಗಿ ಕೂತಿದೆ. ಸೊ ಇದನ್ನು ನೀವು ನೋಡಿ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಅದನ್ನು ಕರೆಕ್ಟಾಗಿ ಮೇಲೆ ಟಾಪ್ ಕರೆಕ್ಟಾಗಿ ನೀವು ಫಿಲ್ಟ್ಸ್ ಅನ್ನೋದನ್ನು ಹಿಡಿದು ಅಟ್ಯಾಚ್ ಮಾಡಿ ಸೈಡ್ಸ್ ಅಟ್ಯಾಚ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಒಂದು ಬೇಬಿ ನೆಟ್ಟೆಡ್ ಫ್ರಾಕು ಅದು ಲಾಂಗ್ ಆಗಿ ತುಂಬ ಈಸಿಯಾಗಿ ರೆಡಿ ಆಗೋಗುತ್ತೆ. ಇಷ್ಟೇ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ನೋಡಿ ನಾನು ಪಿಂಕ್ ಕಲರಲ್ಲಿ ಕೂಡ ಒಂದು ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ ಅನ್ನಲ್ವಾ, ಸೇಮು. ಬಟ್ ಇದಕ್ಕೆ ಬಟರ್ಫ್ಲೈ ಸ್ಲೀವ್ ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋದಲ್ಲಿ ಸಿಗೋಣ. ಬಾಯ್.